Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್, ಎಗೇನ್ ವೆರಿ ಇಂಟ್ರೆಸ್ಟಿಂಗ್ ಕರೆಂಟ್ ಎನರ್ಜೀಸ್ ಮೇಲೆನೆ ನಾವಿವತ್ತು ವಿಡಿಯೋ ಮಾಡೋಣ. ಮೋರ್ ಕ್ಲಾರಿಟಿ, ಕರೆಂಟ್ ಎನರ್ಜೀಸ್ ಮೇಲೆ ಮೋರ್ ಕ್ಲಾರಿಟಿ ಕೊಡೋಣ ನಿಮಗೆ ಆ್ಯಂಡ್ ಲೈಫ್ ಎಲ್ಲಿ ಹೋಗ್ತಾ ಇದೆ ಅಂತ ಗೈಡೆನ್ಸ್ ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಯಾರೆಲ್ಲ ಹೊಸೊಬ್ರಿದ್ದೀರಾ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿಲ್ಲ, ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ನಿಮ್ಮ ಲೈಫಲ್ಲಿ ಅದನ್ನು ನೀವು ಆ ಒಂದು ಸ್ಪೆಸಿಫಿಕ್ ಮೆಸೇಜನ್ನು ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಂದರೆ ನಿಮಗೆ ಜನರಲ್ ಆಗಿ ಇಷ್ಟ ಇರಲ್ಲ ಅಥವಾ ನಿಮ್ಮ ಪರ್ಸ್ನಲ್ ವಿಷಯಗಳು, ಕೆಲವೊಂದೊಂದು ವಿಷಯಗಳ ಮೇಲೆ ನಿಮಗೆ ಕ್ಲಾರಿಟಿ ಬೇಕು ಅಂತ ಅನಿಸಿದ್ರೆ you can contact me for the personal reading as well. Okay, ಫಸ್ಟಿಗೆ ಇದು ರೆಕಾರ್ಡ್ ಆಗ್ತಾ ಇದೆಯಾ ನೋಡ್ಕೊಂಡ್ಬಿಡ್ತೀನಿ ಗೈಸ್. ಓಕೆ, ನೋ ಡೌಟ್ ಆಗ್ತಾ ಇದೆ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎರಡು ಆಪ್ಷನ್ಸ್ ಇರುತ್ತೆ. ಓಕೆ, ಇಮೇಜಸ್ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನೋ ಪ್ರಾಬ್ಲಮ್. ನೀವು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಲೈಕ್ ಇದರ್ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಜೋಡಿಯಾಕ್ ಸೈನ್ ಎರಡರಲ್ಲೂ ಒಂದಿರುತ್ತೆ. ಆಲ್ರೈಟ್, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಪ್ಷನ್ಸ್ ಇವಾಗ ನಿಮ್ಮ ಕಡೆ ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಅಗೇನ್ ನಿಮಗೆ ಕಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಡೇಟ್ ಆಫ್ ಬರ್ತ್ ಜೋಡಿಯಾಕ್ ಸೈನಲ್ಲಿ ಒಂದಿದೆ, ಡೈರೆಕ್ಟಾಗಿ ಚೂಸ್ ಮಾಡ್ಕೊಬೋದು. ಆಲ್ ರೈಟ್, ದೆನ್ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಫಸ್ಟ್ ಅವರಿಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಪ್ಷನ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಎಟ್ ಎನಿ ಮೂಮೆಂಟ್ ಫಸ್ಟ್ ಗ್ರೂಪ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಲೈಫಲ್ಲಿ ಅದನ್ನ ನಾನು ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ಮೇಲೆ ವಾಟ್ಸಪ್ ಮಾಡ್ಬೋದು. ಓಕೆ, ವೇರ್ ಯುವರ್ ಲೈಫ್ ಇಸ್ ಗೋಯಿಂಗ್ ಅದೆಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಐ ಗೆಸ್ ಫಸ್ಟ್ ಈಸ್ ಒಬ್ಬರಿಗೆ ತುಂಬ ಜನರಿಗೆ ಕ್ವೆಶನ್ ಇರುತ್ತೆ, ಈ ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆಯಾ, ನಾನು ಇದರಲ್ಲಿ ಎಫರ್ಟ್ ಹಾಕೋದು ಈಸ್ ಇಟ್ ವರ್ತ್ ಇಟ್, ಅಂದರೆ ಇನ್ನೊಂದು ಪರ್ಸನ್ ಅದಕ್ಕೆ ಒಂದು ವ್ಯಾಲ್ಯೂ ಕೊಡ್ತಾರಾ, ಅಥವಾ ಲಾಂಗ್ ರನ್ ಅಂತ ಬಂದಾಗ, ಲೈಕ್ ಇವಾಗಲ್ಲ, ಮೇ ಬಿ ಆಫ್ಟರ್ 6-7 months ಅಂತ ಆದಮೇಲೆ ಈ ಪರ್ಸನ್ ನಿಜವಾಗ್ಲೂ ಖುಷಿಯಾಗಿರ್ತಾರ ನಿಮ್ಮ ಜೊತೆ, ಅಥವಾ ಸೊಸೈಟಿಗೋಸ್ಕರ ಇರ್ತಾರ, ಈ ಪರ್ಸನ್ ನಂಬ್ಕೊಂಡು ನೀವು ಒಂದು ಹೆಜ್ಜೆ ಮುಂದೆ ಇಡ್ಬೋದಾ, ಲೈಕ್ ಕಮಿಟ್ಮೆಂಟ್ ಕಡೆ ಹೋಗ್ಬೋದಾ, ಎವ್ರಿಥಿಂಗ್ ಫಸ್ಟಿಗೆ ನೋಡೋಣ. ಓಕೆ, ಆ್ಯಂಡ್ ದೆನ್ ಏನು ಮೆಸೇಜ್ ಬರುತ್ತೆ ಅದ್ರ ಮೇಲೆ ನಾವೇ ಒಂದು ಸ್ಪ್ರೆಡ್ನ ಕ್ರಿಯೇಟ್ ಮಾಡೋಣ. ರೈಟ್, ಸೊ ಲೆಟ್ ಸಿ, ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ? ತುಂಬ ಜನಕ್ಕೆ ಈ ಪರ್ಸನ್ನ ನಂಬ್ಕೊಂಡು ಒಂದು ಹೆಜ್ಜೆ ಮುಂದೆ ಇಡ್ಬೋದಾ? ಕ್ಲಾರಿಟಿ, ವಿ ನೀಡ್ ಕ್ಲಾರಿಟಿ. ದೇರ್ ಈಸ್ ವಾವ್, ಕಿಂಗ್ ಆಫ್ ಪೆಂಟಕಲ್ಸ್. ಈ ಕಾರ್ಡ್ನ ನೋಡಿದ ಕೂಡಲೇ ನನಗೆ ಕಿವಿ ಗುಯಿ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು. ತುಂಬ ವರ್ಷಗಳಿಂದ ಆಗಿರಲಿಲ್ಲ ನನಗೆ ಗುಯಿ ಅಂತ ಸಡನ್ ಆಗಿ. ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನು ಅದೇನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಯೂನಿವರ್ಸ್ ಅಂತ. ಬಟ್ ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಇಲ್ಲಿ ನೋಡಿಕೊಂಡು ಅಲ್ಲಿ ಇನ್ನೇನೋ ಯೋಚನೆ ಮಾಡಿಕೊಂಡು, ನೋ, ದಿಸ್ ಇಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಯು ಗೈಸ್ ನೀಡ್ ಟು ಬಿ ಪ್ರಾಕ್ಟಿಕಲ್. ಅಂದರೆ ಬರೀ ಲವ್ವು ಅಥವಾ ಬರೀ ಒಂದು ಈ ಪರ್ಸನ್ ಬಗ್ಗೆನೇ ಯೋಚನೆ ಮಾಡೋದನ್ನ ಬಿಟ್ಟು ಸ್ವಲ್ಪ ನೀವು ನಿಮ್ಮ ಕರಿಯರ್, ನಿಮ್ಮ ಸ್ಟೇಟಸ್, ನಿಮ್ಮ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಬಗ್ಗೆ ಯೋಚನೆ ಮಾಡಿದ್ರೆ ತನಗೆ ತಾನಾಗೆ ಈ ಪರ್ಸನ್ ನಿಮ್ಮನ್ನ ನಂಬಿ ನಿಮ್ಮ ಜೊತೆ ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ದಟ್ ಈಸ್ ಫಾರ್ ಶೋರ್. ಸೊ ಕಿಂಗ್ ಆಫ್ ಪೆಂಟಕಲ್ಸ್ ಬಂದಿದ್ದಾನೆ. ಡೆಫಿನೆಟ್ಲಿ ಈ ಕನೆಕ್ಷನ್ ಮೇಲೆ ನೀವು ನಂಬಿಕೊಂಡು
ಐ ಡೋಂಟ್ ನೋ ಹೂ ದ್ಯಾಟ್ ಈಸ್. ಓಕೆ, ಈ ಕನೆಕ್ಷನ್ ಮೇಲೆ ನೀವು ಒಂದು ಹೆಜ್ಜೆ ನಂಬ್ಕೊಂಡು ಮುಂದೆ ಇಡ್ಬೋದು. ಜಸ್ಟ್ ಅ ಮಿನಿಟ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ. ಈ ಪರ್ಸನ್ ಹೆಂಗೆ ಅಂತ ಅಂದರೆ ಪ್ರಾಬಬ್ಲಿ ಅವರು ಬರೀ ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಒಂದು ಕನೆಕ್ಷನ್ ಅಂತ ಬಂದರೆ ದಿಸ್ ಪರ್ಸನ್ ಇಸ್ ನಾಟ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಆ ಒಂದು ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ನನ್ನ ಫೀಲಿಂಗ್ಸ್, ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡುವಂಥ ಪರ್ಸನ್ ಬರೀ ಎಮೋಷ್ನಲಿ ಯೋಚನೆ ಮಾಡ್ತಾ ಇಲ್ಲ, ಬರೀ ರೊಮ್ಯಾನ್ಸ್ ಬಗ್ಗೆ ಮಾತ್ರ ಈ ಪರ್ಸನ್ ಯೋಚನೆ ಮಾಡ್ತಾ ಇಲ್ಲ. ಈ ಪರ್ಸನ್ ತುಂಬ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಅಂದರೆ ನಿಮ್ಮ ಜೊತೆನೇ ಬೆಳೆಯೋದು, ನಿಮ್ಮ ಜೊತೆನೇ ಕರಿಯರ್ ಸ್ಟೆಬಿಲಿಟಿ ಮಾಡ್ಕೊಳ್ಳೋದು, ನಿಮ್ಮ ಜೊತೆನೇ ಸೆಟಲ್ಮೆಂಟ್ ಆಗೋದು, ನಿಮ್ಮ ಜೊತೆನೇ ಫಿನಾನ್ಷಿಯಲಿ ಕೂಡ ಗ್ರೋ ಆಗೋದು. ನಾಟ್ ಜಸ್ಟ್ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಜೊತೆಗೆ ನಿಮ್ಮ ಬಗ್ಗೆ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ಫ್ಯಾಮಿಲಿ ಪರ್ಸನ್, ಅಗೇನ್ ಕಿಂಗ್ ಆಫ್ ಪೆಂಟಕಲ್ಸ್. ಸೊ ಪಾಸಿಬಿಲಿಟಿ ಇದೆ, ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ನಿಮ್ಮ ಜೊತೆ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬೋದು, ನಿಮ್ಮನ್ನ ಅವ್ರ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು, ನಿಮ್ಮ ಜೊತೆ ಲಾಂಗ್ ಟರ್ಮ್ ಕೂಡ ನೋಡ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ಶಾರ್ಟ್ ಟರ್ಮ್ಗೋಸ್ಕರ ನಿಮ್ಮನ್ನ ನೋಡ್ತಾರೆ, ನೋ, ದಟ್ ಈಸ್ ನಾಟ್ ದ ಕೇಸ್. ಈ ಪರ್ಸನ್ ಹೆಂಗೆ ಅಂತ ಅಂದರೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅಂತ. ಅವ್ರಿಗೆ ಗೊತ್ತು ನಿಮ್ಮ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಲೈಫ್ ಅಂತ ಬಂದರೆ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನ ನೋಡಿದ್ದೀರ ನೀವು ತುಂಬ ಸ್ಟೋರೀಸ್ಗಳು ಗೊತ್ತಿದೆ. ಲೈಫ್ನ ಮೆಚ್ಯೂರ್ಡ್ ವೇಲಿ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಕೂಡ ನಿಮಗೆ ಗೊತ್ತಿದೆ ಅನ್ನೋದು ಈ ಪರ್ಸನಿಗೆ ಗೊತ್ತಿದೆ. ಮೇ ಬಿ ನಿಮ್ಮಿಬ್ಬರ ಮಧ್ಯೆ ತುಂಬ ಏಜ್ ಡಿಫ್ರೆನ್ಸ್ ಇರಬಹುದು, ಪಾಸಿಬಿಲಿಟಿ ಇದೆ ನಿಮ್ಮಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಇದೆ. ಬಟ್ ಅದು ಇವರಿಗೆ ಮ್ಯಾಟರ್ ಆಗ್ತಾ ಇಲ್ಲ. ದ ಮೋರ್ ನೀವೆಷ್ಟು ಮೆಚ್ಯೂರ್ಡ್ ಆಗಿ ಪ್ರಾಕ್ಟಿಕಲ್ ಆಗಿ ಇರ್ತೀರಾ, ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತೀರ, ಈ ಪರ್ಸನ್ ವಿಲ್ ಆಲ್ವೇಸ್ ಸ್ಟಿಕ್ ಆನ್ ಟು ಯು. ಹೆಂಗೆ ಅಂತ ಅಂದರೆ ಮೇಬಿ ಮಾರ್ನಿಂಗ್ ನೀವು ಜಗಳ ಮಾಡ್ಕೋಬೋದು ಏನೋ ಒಂದು ವಿಷಯಕ್ಕೆ, ಈಗೋ ವಿಷಯ, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು ಆಗ್ಬೋದು. ಬಟ್ ಈ ಪರ್ಸನ್ ಅದನ್ನ ಕ್ಯಾರಿ ಮಾಡಲ್ಲ, ಎಮೋಷನಲಿ ಹರ್ಟ್ ಆಗೋದನ್ನು ಕ್ಯಾರಿ ಮಾಡಲ್ಲ. ಬಟ್ ಯಾವಾಗ ನೀವು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ, ಯಾವಾಗ ನೀವು ಸ್ಟ್ಯಾಂಡ್ ತಗೊಳ್ಳಲ್ಲ, ಯಾವಾಗ ನೀವು ಸ್ಟೇಟಸ್ ಬಗ್ಗೆ ಫೋಕಸ್ ಮಾಡಲ್ಲ, ಅಥವಾ ನಿಮ್ಮ ಕರಿಯರ್ ಬಗ್ಗೆ ಫೋಕಸ್ ಮಾಡಲ್ಲ, ಅಥವಾ ಯಾವಾಗ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಫಿನಾನ್ಷಿಯಲ್ ಪ್ಲ್ಯಾನ್ ಅನ್ನೋದು ಪ್ರಾಪರಾಗಿರಲ್ಲ, ಬಿಕಾಸ್ ಈ ಪರ್ಸನ್ ನಿಮ್ಮ ಜೊತೆ ಅವ್ರ ಫ್ಯೂಚರ್ ಕೂಡ ನೋಡ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಫ್ಯೂಚರ್. ಇಟ್ಸ್ ನಾಟ್ ದಟ್ ನಿಮ್ಮಲ್ಲಿ ಡಿಪೆಂಡ್ ಆಗಿದ್ದಾರೆ ಅಂತ, ಆ ಥರ ಅಲ್ಲ. ಬಟ್ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ. ಐ ಫೀಲ್ ತುಂಬಾ ಮಂತ್ಸ್ ಆಗಿದೆ ಈ ಪರ್ಸನ್ನ ನೀವು ಮೀಟಾಗಿ, ತುಂಬಾ ಮಂತ್ಸ್ ಆಗಿದೆ. ಬಿಕಾಸ್ ಈ ಒಂದಷ್ಟು ಮಂತ್ಸ್, ವೀಕ್ಸ್ ಆಗಿರ್ಬೋದು, ವರ್ಷಗಳೇ ಆಗಿರ್ಬೋದು, ಅವ್ರು ಟೈಮ್ ತೊಗೊಂಡ್ರು ಬಿಕಾಸ್ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಅವ್ರಿಗೆ ಎಲ್ಲೂ ಅವರ ಎನರ್ಜಿ, ಅವರ ಟೈಮ್ ವೇಸ್ಟ್ ಆಗ್ತಾ ಇದೆ ಅನ್ನಿಸ್ಬಾರ್ದಿತ್ತು. ಆ್ಯಂಡ್ ಯಾವುದೇ ಕಾರಣಕ್ಕೂ ಒಂದು ಟೈಮ್ ಪಾಸ್ ಕನೆಕ್ಷನಲ್ಲಿ ಇರಬೇಕು ನಾನು ಅಂತ ಕೂಡ ಅವ್ರಿಗೆ ಅನಿಸಿಲ್ಲ. ದಟ್ಸ್ ವೈ ಅವ್ರು ತುಂಬ ಟೈಮ್ ತೊಗೊಂಡಿದ್ದಾರೆ, ತುಂಬ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ, ನಿಮ್ಮ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡಿದ್ದಾರೆ. ನಿಮ್ಮ ಫ್ರೆಂಡ್ ಸರ್ಕಲ್, ಮೇಯ್ನಾಗಿ ನಿಮ್ಮ ಫ್ರೆಂಡ್ ಸರ್ಕಲಿಂದ ನೀವೇನಾದ್ರು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ, ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗ್ತಾ ಇದೆಯಾ, ಅದು ಪಾಸಿಟಿವ್ ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಎವ್ರಿಥಿಂಗ್ ಈ ಪರ್ಸನ್ ಅಬ್ಸರ್ವ್ ಮಾಡಿದ್ದಾರೆ. ಆ್ಯಂಡ್ ಐ ಫೀಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಅವ್ರ ಫ್ಯಾಮಿಲಿಗೂ ಕೂಡ ಆಲ್ರೆಡಿ ಹೇಳಿದ್ದಾರೆ. ಇನ್ ಕೇಸ್ ನೀವು ಎಲ್ಲಿ ವೇರ್ ಡು ಐ ಸ್ಟ್ಯಾಂಡ್ ಅಂತ ಕ್ವೆಶನ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಅಂದರೆ ಯು ಸ್ಟ್ಯಾಂಡ್ ಇನ್ ಅ ವೆರಿ ಗುಡ್ ಪೊಸಿಷನ್, ಲೆಟ್ ಮಿ ಟೆಲ್ ಯು. ಸೊ ವೆಯ್ಟ್ ಮಾಡೋದು, ಇಟ್ ಈಸ್ ಗೋಯಿಂಗ್ ಟು ಬಿ ವರ್ತ್ ಇಟ್. ನಿಮ್ಮನ್ನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. And there is something serious connection going on. So let's see ಇನ್ನು ಏನು ಮೆಸೇಜ್ ಬರುತ್ತೆ, ಏನು ಗೈಡೆನ್ಸ್ ಇದೆ ನಿಮಗೆ ಅಂತ. ಗ್ರೂಪ್ 1, there is hermit. ತುಂಬ ಓವರ್ ಥಿಂಕ್ ಮಾಡ್ತಾ ಇದೆ. You guys are overthinking a lot. I don't know why you guys are overthinking. ಯಾಕೆ ಓವರ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬರೇ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ನಿಮಗೆ ಪಾರ್ಟ್ನರ್ ಯಾರು ಸಿಕ್ಕಿದ್ದಾರೆ ಅವರು ಕೂಡ ಆಲ್ಮೋಸ್ಟ್ ನಿಮ್ಮ ಎನರ್ಜಿ ಅವರೇ. ಅಂದರೆ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಏನೇ ಡಿಸಿಷನ್ ತೊಗೊಳೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಾರೆ. ಗಜಿಬಿಜಿ ಅರ್ಜೆಂಟಲ್ಲಿ ಡಿಸಿಷನ್ ತೊಗೊಳ್ಳಲ್ಲ ಈ ಪರ್ಸನ್. ಸ್ವಲ್ಪ ಲೋನ್ಲಿ ಪರ್ಸನ್. ನೀವು ಕೇಳ್ತಾ ಇದ್ದೀರಾ ಈ ಪರ್ಸನ್ ಯಾವ ಥರ ಅಂದರೆ,
ಈ ಪರ್ಸನ್ ಯಾವ ಥರ ಅಂದರೆ ತುಂಬ ಸೋಷಲೈಸ್ ಆಗಲ್ಲ, ಜಾಸ್ತಿ ಜನರ ಜೊತೆ ಮಿಂಗಲ್ ಆಗಲ್ಲ, ಜಾಸ್ತಿ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಲ್ಲ. ಸೋಷಿಯಲ್ ಬಟರ್ಫ್ಲೈ ಅಂತೂ ಅಲ್ಲ, ಸ್ವಲ್ಪ ಸೈಲೆಂಟ್. ಅಥವಾ ಅವ್ರು ಮಾತಾಡ್ಸಿದ್ರು ಇಟ್ ಡಸಂಟ್ ಮೀನ್ ಎಲ್ಲರನ್ನೂ ಅವ್ರು ಕ್ಲೋಸ್ ಮಾಡ್ಕೊತಾರೆ ಅಂತ, ಆ ಥರ ಅಲ್ಲ. ಯಾರಿಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು ಅಷ್ಟು ಪ್ರಯಾರಿಟಿ ಕೊಡ್ತಾರೆ. ಎಟ್ ದ ಎಂಡ್ ಆಫ್ ದ ಡೇ ಅವರಿಗೆ ಆ ಒಂದು ಪ್ರೈವೇಟ್ ಸ್ಪೇಸ್ ಬೇಕು. ಎಂಡ್ ಆಫ್ ದ ಡೇ ಅವರಿಗೆ ಯೋಚನೆ ಮಾಡೋಕೆ ಒಂದಷ್ಟು ಡೀಪ್ ಟೈಮ್ ಬೇಕು, ಸೆಲ್ಫ್ ರಿಫ್ಲೆಕ್ಷನ್ ಬೇಕು, ಅವ್ರದ್ದೇ ಆದ ಒಂದಷ್ಟು ರೂಟೀನ್ಗಳಿದ್ದಾವೆ. ಅಗೇನ್ ಹರ್ಮಿಟ್ ಅಂತ ಬಂದರೆ ವರ್ಗೋ ಝೋಡಿಯಾಕ್ ಸೈನ್, ಪೆಂಟಕಲ್ಸಲ್ಲೂ ಕೂಡ ವರ್ಗೋ ಬರುತ್ತೆ. ಎಲ್ಲೋ ಒಂದು ಕಡೆ ಅವರಿಗೆ ಅವರ ರೂಟೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ರೂಟೀನ್, ಸೆಲ್ಫ್ ಕೇರ್ ರೂಟೀನ್, ಹೆಲ್ತ್ ರೂಟೀನ್, ಮೆಡಿಟೇಷನ್ ರೂಟೀನ್, ಸ್ಪಿರಿಚುವಲ್ ರೂಟೀನ್ಸ್, ಎವ್ರಿಥಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಪ್ರಾಕ್ಟಿಕಲ್ ಪರ್ಸನ್ನ ನೀವು ಚೂಸ್ ಮಾಡಿದ್ದೀರಾ. ಆ್ಯಂಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಸೀರಿಯಸ್ ಆಗಿದ್ದಾರೆ, ಡೌಟೇ ಇಲ್ಲ. ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ಈ ಪರ್ಸನ್ ನಿಮ್ಮ ಜೊತೆ. ಆ್ಯಂಡ್ ಲಾಂಗ್ ಟರ್ಮ್ವರೆಗೂ ಕೂಡ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಮೀ, ಇವಾಗಲೂ ಕೂಡ ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಅಟ್ಲೀಸ್ಟ್ 1 or 2 times ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿರ್ತಾರೆ. ಯೋಚನೆ ಮಾಡಿದ ಕೂಡಲೇ ಕಾಲ್ ಅವ್ರು ಮೆಸೇಜ್ ಮಾಡಬೇಕು ಅಂತ ಅಲ್ಲ, ಬಟ್ ನಿನ್ನ ಅವರ ಎಲ್ಲ ಥಾಟ್ಸಲ್ಲೂ ಇನ್ಕ್ಲೂಡ್ ಮಾಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಹೊರಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ, ಇವಾಗ ಯಾರ್ದೋ ಒಂದು ಫ್ಯಾಮಿಲಿ ನೋಡ್ತಾರೆ. ಫ್ಯಾಮಿಲಿ ನೋಡ್ಬಿಟ್ಟು ಓಕೆ ನನ್ನ ಪಾರ್ಟ್ನರ್ ಆಗಿದೆ, ಈ ಒಂದು ಸಿಚುವೇಶನಲ್ಲಿ ಈ ಥರ ಸಿಚುವೇಶನ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ರು, ಅಥವಾ ಏಜ್ಡ್ ಪೀಪಲ್ನ ನೋಡಿದಾಗ ನಾನು ನನ್ನ ಪಾರ್ಟ್ನರ್ ಮುಂದೆ ಒಂದಿನ ಹಿಂಗೆ ಇರ್ತೀವಿ. ಯಾರೋ ಒಬ್ರು ಅವ್ರ ಪೆಟ್ನ ಕ್ಯಾರಿ ಮಾಡ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಓಕೆ ನಾವು ಕೂಡ ಫ್ಯೂಚರಲ್ಲಿ ಒಂದು ನಾಯಿ ಮರಿ ತೊಗೊಳ್ಳೋಣ. ಸಮ್ವೇರ್ ಈ ಪರ್ಸನ್ ನಿನ್ನ ಎಲ್ಲ ಒಂದು ಆ್ಯಕ್ಟಿವಿಟೀಸಲ್ಲೂ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಥಾಟ್ಸಲ್ಲೂ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರ ನೋಡ್ತಿರೋ ವಿಷನ್ ಎಲ್ಲದರಲ್ಲೂ ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಐ ಗೆಸ್ ದಿಸ್ ಪರ್ಸನ್ ಇಸ್ ವೆರಿ ಸೀರಿಯಸ್. ನೀವು ಟ್ಯಾರೋ ರೀಡಿಂಗ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್, ದಟ್ಸ್ ಇಟ್. ದ ಮೋರ್ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರಲ್ವ, ದ ಮೋರ್ ಈ ಪರ್ಸನ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ಓಕೆ, ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಬ್ಯೂಟಿಫುಲ್ ರೀಡಿಂಗ್. ಅದು ಹೆಂಗೆಂಗೋ ಮೆಸೇಜಸ್ ತಾನಾಗೆ ಬರ್ತಾ ಇದೆ. ಕೆಲವೊಂದೊಂದ್ಸತಿ ನನ್ನ ಇಮ್ಯಾಜಿನೇಷನ್ ಲೆವೆಲ್ ಇಟ್ ವಿಲ್ ಬಿ ಲೈಕ್ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಐ ಹ್ಯಾವ್ ನಂದು ಆತ್ಮಕಾರಕ ಅಂದರೆ ತುಂಬ ಜನಕ್ಕೆ ಇಲ್ಲಿ ಗೊತ್ತಿದ್ರೆ, ಆತ್ಮಕಾರಕ ಇಸ್ ದ ಹೈಯೆಸ್ಟ್ ಡಿಗ್ರಿ ಪ್ಲಾನೆಟ್. ಐ ಹ್ಯಾವ್ ಗಾಟ್ ಮೂನ್ ನಂದು 12th ಹೌಸಲ್ಲಿದೆ, ಆತ್ಮಕಾರಕ ಕೂಡ. ಸೊ ನನ್ನ ಇಮ್ಯಾಜಿನೇಷನ್ ನೀವು ಕೇಳೋದೇ ಬೇಡ, ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಬಟ್ ಐ ನೀಡ್ ಟು ನೋ ಹೌ ಟು ಚಾನಲೈಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಹೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೈಟ್, ಪ್ಲೀಸ್ ಟಿಲ್ ದಟ್ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಈ ಒಂದು ಆಪ್ಷನ್ ಚೂಸ್ ಮಾಡ್ಕೊಂಡಿದ್ದೀರಾ, ಸೆಕೆಂಡ್ ಆಪ್ಷನ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನು ಮೆಸೇಜ್ ಇದೆ. ಮೇಯ್ನಾಗಿ ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಈ ಪರ್ಸನ್ನ ನಂಬ್ಕೊಂಡು ನೀವು ಒಂದೇ ಮುಂದೆ ಇಡ್ಬೋದಾ, ಈ ಕನೆಕ್ಷನಲ್ಲಿ ಪೊಟೆನ್ಷಿಯಲ್ ಇದೆಯಾ, ನೀವು ಈ ಪರ್ಸನಿಗೆ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಅವರು ನಿಜವಾಗ್ಲೂ ನಿಮ್ಮ ಬಗ್ಗೆ ಸೀರಿಯಸ್ ಆಗಿದ್ದಾರಾ, ಅಥವಾ ವಾಟ್ ಆರ್ ದ ಟಾಕಿಂಗ್, ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಇವರು, ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ನಿಮ್ಮ ಒಪಿನಿಯನ್ನ ಹೆಂಗೆ ಅವರ ಫ್ರೆಂಡ್ಸ್ ಜೊತೆ ಹೇಳ್ಕೊತಾ ಇದ್ದಾರೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್, ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಗ್ರೂಪ್ 2, ಲೆಟ್ಸ್ ಸಿ. ಫಸ್ಟಿಗೆ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅವರ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ, ನಿಮ್ಮ ಬಗ್ಗೆ ಯಾವ ಒಂದು ಒಪಿನಿಯನ್ನ ಜನರು ಮಧ್ಯ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಸೊ ಸಾರಿ ಗೈಸ್. ಓಕೆ, ನಿಮ್ಮ ಬಗ್ಗೆ ಯಾವ ಒಂದು ಒಪಿನಿಯನ್ನ ಅವರ ಫ್ರೆಂಡ್ಸ್ ಜೊತೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೋಡೋಣ. ದೇರ್ ಇಸ್
Two of Cups, ವೆರಿ ಬ್ಯೂಟಿಫುಲ್ ಕಾರ್ಡ್. ಸೊ ಇಟ್ಸ್ ನಾಟ್ ದಟ್ ಇವಾಗ ಹೆಂಗೆ ಗೊತ್ತಾ, ನಿಮ್ಮ ಜೊತೆ ಕೆಲವೊಬ್ಬರು ಇರ್ತಾರೆ, ಕ್ಲೋಸ್ ಇರ್ತಾರೆ, ಬಟ್ ಫ್ರೆಂಡ್ಸ್ ಜೊತೆ ಇವ್ರು ನನ್ನ ಫ್ರೆಂಡ್ ಮಾತ್ರ ಅಂತ ಹೇಳ್ಕೊತಾರೆ, ಅಥವಾ ಐ ಆಮ್ ನಾಟ್ ಶೋರ್ ಈ ಒಂದು ಕನೆಕ್ಷನ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ, ಅದಕ್ಕೆ ನಾನು ಇವಾಗಲೇ ಇದನ್ನ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗೋಕ್ಕಾಗಲ್ಲ, ಆ ಥರ ಕೂಡ ಹೇಳ್ತಾರೆ. ಬಟ್ ಲೆಟ್ ಮೀ ಟೆಲ್ ಯು, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ನೀವು ಯಾರನ್ನ ನಿಮ್ಮ ಪಾರ್ಟ್ನರ್ ಅಂತ ಚೂಸ್ ಮಾಡ್ಕೊಂಡಿದ್ದೀರಾ, ಡೆಫಿನೆಟ್ಲಿ ಜೆನ್ಯೂನ್ ಆಗಿ ನಿಮ್ಮ ಬಗ್ಗೆ ಪಾಸಿಟಿವ್ ಥಿಂಗ್ಸ್ ಮಾತ್ರ ಹೇಳ್ತಾ ಇದ್ದಾರೆ. ನೀವು ಅವರಿಗೆ ಒಳ್ಳೇದೇನು ಮಾಡಿದ್ರಿ, ನೀವು ಮಾಡೋ ಕೇರಿಂಗ್, ನೀವು ತೋರಿಸೋ ಲವ್ ಆಗಿರ್ಬೋದು, ತುಂಬ ಇಷ್ಟ ಆಗ್ತಾ ಇದೆ ಅವ್ರಿಗೆ. ಸಮ್ಟೈಮ್ಸ್ ಏನು ಗೊತ್ತಾ, ಹೊರಗಡೆ ನಿಮ್ಮ ಜೊತೆ ನಿಮ್ಮ ಕಂಡ್ರೆ ಇಷ್ಟ ಇದೆ ಅಂತಲೇ ಹೇಳ್ತಾ ಇರ್ತಾರೆ, ಬಟ್ ಫ್ರೆಂಡ್ಸ್ ಜೊತೆ ಅಯ್ಯೋ ನನಗೆ ಹಿಂಗೆ ಹಿಂಸೆ ಕೊಡ್ತಾರೆ, ಹಂಗೆ ಹಿಂಸೆ ಕೊಡ್ತಾರೆ ಅಂತ ಹೇಳೋರನ್ನ ಕೂಡ ನಾನು ನೋಡಿದ್ದೀನಿ. ಸೊ ಬಟ್ ನಿಮ್ಮ ಕೇಸಲ್ಲಿ ಆ ಥರ ಅಲ್ಲ. ಲುಕ್ ಎಟ್ ದಿಸ್ ಇಮೇಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಟ್ಸ್ ಲೈಕ್ ಯಾವಾಗಲೂ ನಿಮ್ಮನ್ನ ಒಂದು ಗುಡ್ ನೋಟ್ಸಲ್ಲಿ ಇಟ್ಟಿರ್ತಾರೆ, ಆ್ಯಂಡ್ ನಿಮ್ಮ ಬಗ್ಗೆ ಒಳ್ಳೇದನ್ನೇ ಹೇಳ್ತಾರೆ. ನೀವು ಅವ್ರಿಗೆ ತೋರಿಸೋ ಲವ್ ಆಗಿರ್ಬೋದು, ಕೇರಿಂಗ್ ನೇಚರ್ ಆಗಿರ್ಬೋದು, ಇಟ್ಸ್ ನಾಟ್ ದಟ್ ನೀವು ಏನು ಕೊಡ್ಸಿದ್ರಿ ಅವ್ರಿಗೆ ಅದ್ರ ಬಗ್ಗೆ ಹೇಳಲ್ಲ, ನೀವು ಹೆಂಗೆ ಅವ್ರನ್ನ ಖುಷಿಯಾಗಿ ಇಡ್ತಾ ಇದ್ದೀರಾ, ನೀವು ಹೆಂಗೆ ಅವ್ರ ಎಮೋಷನ್ಸ್ನ ಅರ್ಥ ಮಾಡಿಕೊಂಡು ಕನೆಕ್ಟ್ ಆಗ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ಸ್, ಎಮೋಷ್ನಲಿ ಒಬ್ಬೊಬ್ಬರಿಗೆ ಸಪೋರ್ಟಿವ್ ಆಗಿ ಹೆಂಗೆ ನಿಂತ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಆ ಥರನೇ ಹೇಳ್ತಾ ಇದ್ದಾರೆ ಅನ್ಬೋದು. ಸೊ ಇಟ್ ಲುಕ್ಸ್ ಲೈಕ್ ನಿಮ್ಮನ್ನ ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ನೀವು ಒಂಥರ ಅವರ ಕಂಫರ್ಟ್ ಝೋನ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೊ ಐ ಕ್ಯಾನ್ ಸಿ ದೇರ್ ಈಸ್ ಅ ವೆರಿ ಬ್ಯೂಟಿಫುಲ್ ಕನೆಕ್ಷನ್, ನಿಮ್ಮಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಎಮೋಷ್ನಲ್ ಕನೆಕ್ಷನ್ ಇದೆ, ಮೋರ್ ಲೈಕ್ ಅ ಸೋಲ್ಮೇಟ್ ಕನೆಕ್ಷನ್. ನಿಮ್ಮನ್ನ ನಿಜವಾಗ್ಲೂ ಒಂದು ಡೆಸ್ಟಿನಿ ಅಂತ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂದರೆ ಹೆಂಗೆ ಹೇಳ್ತಾರೆ ಅಂದರೆ, ಈ ಪರ್ಸನ್ನ ನೋಡಿದಾಗೆಲ್ಲ ನನಗೆ ಇಟ್ ವಾಸ್ ಮೆಂಟ್ ಟು ಹ್ಯಾಪನ್ ಅಂತ ಅನಿಸುತ್ತೆ. ಮೇ ಬಿ ಅವ್ರಿಗೆ ಏನೇ ಕಷ್ಟ ಬಂದ್ರೂ, ಏನೇ ವೀಕ್ ಫೀಲ್ ಆದ್ರೂ ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಅವ್ರು ಹೆದರಲ್ಲ, ಅಥವಾ ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಅವರು ವೀಕ್ ಫೀಲ್ ಮಾಡಲ್ಲ, ಅಥವಾ ಇನ್ಸೆಕ್ಯೂರ್ಡ್ ಫೀಲ್ ಕೂಡ ಮಾಡಲ್ಲ. ಅದು ಏನೇ ಆಗಿರ್ಬೋದು, ನಿಮ್ಮ ಜೊತೆ ಕಂಫರ್ಟಬಲ್ ಅವರು ಶೇರ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು, ಇದನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ಸೊ ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಪ್ರೆಸೆನ್ಸ್ನ ತುಂಬಾ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಗಿಲ್ಟ್ ಇಲ್ಲ, ಇವಾಗಲೂ ಕೂಡ ಗ್ರೇಟ್ಫುಲ್ ಆಗಿದ್ದಾರೆ ಅವರು. ಇವಾಗಲೂ ಕೂಡ ನಿಮ್ಮನ್ನ ನೆನಪಿಸ್ಕೊಂಡ್ರೆ, ಐ ಡೋಂಟ್ ನೋ ನೀವು ಟುಗೆದರ್ ಇದ್ದೀರಾ ಸಪ್ರೇಟ್ ಆಗಿದ್ದೀರಾ, ಬಟ್ ನಿನ್ನ ನೆನೆಸ್ಕೊಂಡ್ರೆ ಓನ್ಲಿ ಪಾಸಿಟಿವಿಟಿ ಮಾತ್ರ ನೆನಪಿಸ್ಕೊತಾರೆ, ನೆಗೆಟಿವಿಟಿನ ನೆನಪಿಸ್ಕೊಳ್ಳಲ್ಲ, ಗಿಲ್ಟ್ ಆಗಲಿ ಅದೇನು ಫೀಲ್ ಮಾಡ್ತಾ ಇಲ್ಲ. ಬಟ್ ಲೆಟ್ ಮೀ ಸಿ ಕನೆಕ್ಷನ್ ಫ್ಯೂಚರ್ ಏನಿದೆ ಅಂತ. ಸೊ ಇಟ್ ಲುಕ್ಸ್ ಲೈಕ್ ಜೆನ್ಯೂನ್ ಆಗಿ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ದಿಸ್ ಪರ್ಸನ್ ಈಸ್ ವೆರಿ ಹ್ಯಾಪಿ ನಿಮ್ಮನ್ನ ಪಬ್ಲಿಕ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್ ಕೂಡ ಎಟ್ ದ ಸೇಮ್ ಟೈಮ್. ಓಕೆ, ಲೆಟ್ಸ್ ಸಿ ಕನೆಕ್ಷನ್ ಫ್ಯೂಚರ್ ಏನಿದೆ ಅಂತ. ಗಿವ್ ಮಿ ಒನ್ ಕಾರ್ಡ್ ಪ್ಲೀಸ್. ದೇರ್ ಇಸ್ ಕ್ವೀನ್ ಆಫ್ ವಾಂಡ್ಸ್. ಎಲ್ಲೋ ಒಂದು ಕಡೆ ನಿಮ್ಮ ಕಡೆಯಿಂದ ಅಟೆನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ನಿಮ್ಮ ಕಡೆಯಿಂದ ಒಂದು ಪ್ರಯಾರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಪರ್ಸನ್. ಸೊ ಡೆಫಿನೆಟ್ಲಿ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ಅವರು ಅವ್ರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಪರ್ಸನ್, ಒಂದು ಇಂಪಾರ್ಟೆಂಟ್ ಪ್ರಯಾರಿಟೈಸ್ಡ್ ಪರ್ಸನ್ ಅಂತ ನೋಡ್ತಾರೆ. ನಿಮ್ಮ ಎನರ್ಜಿ ಅವ್ರಿಗೆ ಇಷ್ಟ ಆಗುತ್ತೆ, ನಿಮ್ಮ ಇಂಡಿಪೆಂಡೆಂಟ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ, ನಿಮ್ಮಲ್ಲಿರೋ ಆ ಒಂದು ಅಟ್ರಾಕ್ಷನ್ ಯಾವುದೇ ರೀತಿ ಕಡಿಮೆ ಆಗಲ್ಲ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಇಸ್ ಅ ವೆರಿ ಅಟ್ರಾಕ್ಟಿವ್ ಪರ್ಸನ್ ಆಗಿರ್ತಾರೆ ಅವರು, ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಆಗಿರ್ತಾರೆ, ವೆರಿ ಸ್ಮಾರ್ಟ್ ಪರ್ಸನ್ ಆಗಿರ್ತಾರೆ, ವೆರಿ ಇಂಟೆಲಿಜೆಂಟ್ ಪರ್ಸನ್. ಇಲ್ಲಿ ಯಾರೋ ಒಬ್ಬರು ಹೋಗ್ತಾ ಹೋಗ್ತಾ ಫ್ಯೂಚರ್ ಅಂತ ಬಂದರೆ ಜಾಸ್ತಿ ಅವರ ಒಂದು ಫ್ಯೂಚರ್, ಅವರ ಒಂದು ಡ್ರೀಮ್ಸ್ ಮೇಲೆ ಸ್ವಲ್ಪ ಫೋಕಸ್ಡ್ ಆಗಿರ್ತಾರೆ. ಬಟ್ ಐ ಆಮ್ ಶೋರ್ ನಿಮ್ಮ ಮೇಲಿರೋ ಅಟ್ರಾಕ್ಷನ್ ಅವರಿಗೆ ಕಡಿಮೆ ಆಗಲ್ಲ. ನಿಮಗೆ ಕೊಡಬೇಕಾಗಿರೋ ಅಟೆನ್ಷನ್ ಕಂಪ್ಲೀಟಾಗಿ ಕೊಡ್ತಾರೆ. ನೀವು ಬೆಳೀತಾ ಇದ್ದೀರಾ ಅಂತ, ಅಥವಾ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂತ ನಿಮ್ಮ ಬಗ್ಗೆ ಜಲಸ್ ಮಾಡ್ಕೊಳ್ಳೋದು ಹಾಗೆಲ್ಲ ಆಗಲ್ಲ. ಇನ್ಫ್ಯಾಕ್ಟ್ ನಿಮ್ಮನ್ನ ಅವ್ರ ಫ್ರೆಂಡ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು ಅಂದರೆ
ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ. ಆ ಥರದ್ದೇನೋ ಒಂದು ಸಿಚುವೇಶನ್ ಆಗುತ್ತೆ. ದ್ಯಾಟ್ ಈಸ್ ವೈ ಅ ವೆರಿ ಇಂಡಿಪೆಂಡೆಂಟ್ ಪರ್ಸನ್, ಸೆಲ್ಫ್ ಮೇಡ್ ಪರ್ಸನ್ ಅಂತ ಅವ್ರಿಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ನೀವು ನಡ್ಕೊಳ್ಳೋ ರೀತಿ, ಒಂದು ಟೀಮ್ನ ಲೀಡ್ ಮಾಡೋ ರೀತಿ ಆಗಿರ್ಬೋದು, ನೀವು ಮಾತಾಡೋ ರೀತಿ ಆಗಿರ್ಬೋದು, ನೀವು ಬಟ್ಟೆ ಹಾಕ್ಕೊಳ್ಳೋದು, ದ್ಯಾಟ್ ಇಂಡಿಪೆಂಡೆಂಟ್ ನೇಚರ್, ದ್ಯಾಟ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನೋ ಡೌಟ್. ಐ ಆಮ್ ಶೋರ್ ಹೋಗ್ತಾ ಹೋಗ್ತಾ ನಿಮಗೆ ಏನೋ ಒಂದು ವಿಚಾರದಲ್ಲಿ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಮೇ ಬಿ ತುಂಬ ಜನ ನಿಮಗೆ ಅಟ್ರ್ಯಾಕ್ಟ್ ಆಗ್ಬೋದು, ನಿಮ್ಮ ಗ್ಲೋ ಅಲ್ಲಿ ಜಾಸ್ತಿ ಆಗ್ಬೋದು, ಸಮಥಿಂಗ್ ಏನೋ ಚೇಂಜಸ್ ಆಗುತ್ತೆ, ದಟ್ ನಿಮ್ಮ ಸೆಲ್ಫ್ ಗ್ಲೋ ಅಲ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಂಡಿಪೆಂಡೆಂಟ್ ನೇಚರ್ ಜಾಸ್ತಿ ಆಗುತ್ತೆ. ನಿಮ್ಮ ಕೈಗೆ ಏನೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಸಿಗುತ್ತೆ. ತುಂಬ ಜನ ಕ್ರೌಡ್ ನಿಮ್ಮ ಬಗ್ಗೆ ಗೊತ್ತಿರುತ್ತೆ, ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರುತ್ತೆ. ಸೊ ದ ಥಿಂಗ್ ಈಸ್, ನಿಮಗೆ ಪ್ರೌಡ್ ಫೀಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅದರಿಂದ ಇನ್ನೂ ಅವ್ರಿಗೆ ನಿಮ್ಮ ಮೇಲೆ ಅಟೆನ್ಷನ್, ರೆಸ್ಪೆಕ್ಟ್ ಆ್ಯಂಡ್ ಅಟ್ರಾಕ್ಷನ್ ಎಲ್ಲದೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎವ್ರಿಥಿಂಗ್ ಲುಕ್ಸ್ ಫೇರ್ ಇನ್ ಲವ್. ಆ ಥರ ನಿಮ್ಮದು ಕೂಡ ನೀವು ಅನ್ಕೊತಾ ಇದ್ದೀರಾ ಇದಕ್ಕೆ ಮೆಚುರಿಟಿ ಇಲ್ಲ, ಇದು ಮೇ ಬಿ ನನಗೆ ಎಟ್ ದಿಸ್ ಮೂಮೆಂಟ್ ಅದು ಅಟ್ರಾಕ್ಟ್ ಆಗ್ತಾ ಇದೆ, ಅದಕ್ಕೆ ಎಟ್ ದಿಸ್ ಮೂಮೆಂಟ್ ನಾವು ಕನೆಕ್ಟ್ ಆಗ್ತಿದ್ದೀವಿ, ಹೋಗ್ತಾ ಹೋಗ್ತಾ ಇದು ಡಿಮ್ ಆಗ್ಬೋದೇನೋ ಲೈಟ್, ಹೀಗೆಲ್ಲ ಒಂದಷ್ಟು ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ. ಬಟ್ ನೋ, ಹೋಗ್ತಾ ಹೋಗ್ತಾ ಆ ಮ್ಯಾಗ್ನೆಟಿಕ್ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ, ಇನ್ನೂ ಆ ಒಂದು ಕ್ಲೋಸ್ನೆಸ್ ಜಾಸ್ತಿ ಆಗುತ್ತೆ, ಇನ್ನೂ ಆ ಒಂದು ಬೋಲ್ಡ್ ಕನೆಕ್ಷನ್ ಜಾಸ್ತಿ ಆಗುತ್ತೆ ಅನ್ಬೋದು. ಸೊ ಎರಡೆರಡು ಬಂತು. ಸಜೆಷನ್ ನೋಡೋಣ ಈ ಪರ್ಸನ್ ಬಗ್ಗೆ ಏನಿದೆ ಅಂತ. ದೆರ್ ಈಸ್ ಜಡ್ಜ್ಮೆಂಟ್. ವೇಟ್ ಜಡ್ಜ್ಮೆಂಟ್ ಟ್ಯಾರೋ. ಓಕೆ, ನಾನು ಫುಲ್ ತೋರಿಸೋದಕ್ಕಾಗಲ್ಲ. ಸೊ ಬ್ಯೂಟಿಫುಲ್, ಎಗೇನ್ ವೆರಿ ಬ್ಯೂಟಿಫುಲ್. ಐ ಆಮ್ ಶೋರ್ ನೀವು ಈ ಒಂದು ಕನೆಕ್ಷನ್ ಬಗ್ಗೆ ನೀವು ಜಡ್ಜ್ಮೆಂಟಿಗೆ ಆರಾಮಾಗಿ ಬರ್ಬೋದು. ಮೇ ಬಿ ತುಂಬ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ಜನ ನಿಮ್ಮ ಲೈಕ್ ಕನೆಕ್ಷನ್ ಇತ್ತು, ಬ್ರೇಕಪ್ ಆಯಿತು, ಆ ಥರ ಒಂದು ಕನೆಕ್ಷನ್ ಬಗ್ಗೆ ಕೂಡ ನೀವು ಕೇಳ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಗ್ರೂಪ್ 2. ಬಟ್ ಲೆಟ್ ಮೀ ಟೆಲ್ ಯು, ಇವಾಗಲೂ ಕೂಡ ನಿಮ್ಮನ್ನ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇಟ್ಕೊಂಡಿದ್ದಾರೆ ಅವರ ಹಾರ್ಟಲ್ಲಿ. ಇವಾಗಲೂ ಕೂಡ ನಿಮ್ಮನ್ನ ಮೀಟ್ ಆಗಿದ್ದಕ್ಕೆ, ನಿಮ್ಮ ಜೊತೆ ಮೆಮರೀಸ್ ಕ್ರಿಯೇಟ್ ಮಾಡಿದ್ದಕ್ಕೆ ರಿಗ್ರೆಟ್ ಫೀಲ್ ಮಾಡ್ತಾ ಇಲ್ಲ ಈ ಪರ್ಸನ್. ಇವಾಗಲೂ ಕೂಡ ನಿಮ್ಮ ಅಪ್ಡೇಟ್ಸ್ ಅಥವಾ ನಿಮ್ಮ ಲೈಫಲ್ಲಿ ನೀವು ಎಲ್ಲಿದ್ದೀರಾ, ಚೆನ್ನಾಗಿರಿ, ನೀವು ಖುಷಿಯಾಗಿರಿ, ಯಾವುದೇ ಕಷ್ಟ ಬರ್ದನೇ ಇರಲಿ, ಇದೇ ಥರ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ಬೋದು ಗ್ರೂಪ್ 2. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಇವಾಗ ಹೆಂಗಿದೆ ಕನೆಕ್ಷನ್, ಇವಾಗ ಕ್ವೆಶನ್ ಏನಾದರೂ ನಿಮ್ಮದು ರೀಕಾನ್ಸಿಲಿಯೇಷನ್ ಆಗುತ್ತಾ? ಇವಾಗ ಆಲ್ರೆಡಿ ನೀವು ಸೆಪ್ರೇಷನಲ್ಲಿ ಇದ್ದೀರಾ ಅಂದರೆ ರೀಕಾನ್ಸಿಲಿಯೇಷನ್ ಆಗೋದು ಡೌಟ್. ಆಲ್ರೆಡಿ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ. ಓಕೆ, ಇನ್ ಕೇಸ್ ನೀವು ಕನೆಕ್ಷನಲ್ಲೇ ಇದ್ದೀರಾ ಅಂದರೆ, ಅಥವಾ ಒನ್ ಸೈಡೆಡ್, ಐ ಫೀಲ್ ದಿಸ್ ಇಸ್ ಅ ಒನ್ ಸೈಡೆಡ್ ಒಂದಷ್ಟು ಜನಕ್ಕೆ. ಸೊ ಇದು ಬೇಗ, ಈ ಒಂದು ಕನೆಕ್ಷನ್ಗೆ ಆದಷ್ಟು ಬೇಗ ಜಡ್ಜ್ಮೆಂಟ್ ಬರೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ದ್ಯಾಟ್ ಜಡ್ಜ್ಮೆಂಟ್ ಏನಾಗುತ್ತೆ, ಸುಮ್ಮನೆ ಅದೊಂದು ಕಾಂಜಿ ಪಿಂಜಿ ಜಡ್ಜ್ಮೆಂಟ್ ಆಗಿರಲ್ಲ, ಒಂದಷ್ಟು ತಿಂಗಳಿಗಿರೋ ಥರದ್ದು ಆ ಥರದ್ದಾಗಿರಲ್ಲ, ಒಂದು ವರ್ಷದ್ದು ಅಷ್ಟು ಆ ಜಡ್ಜ್ಮೆಂಟ್ ಕ್ಯಾರಿ ಆಗುತ್ತೆ ಅಂತ ಹೇಳ್ಬೋದು ಗ್ರೂಪ್ 2. ಬಟ್ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಲೈಫಲ್ಲಿ. ಈ ಪರ್ಸನ್ ಒನ್ ಆರ್ ದಿ ಅದರ್ ವೇ ಯುವರ್ ಲೆಸನ್ಸ್ ಟೀಚ್ ಮಾಡ್ತಾರೆ. ಗುಡ್ ಆರ್ ಪಾಸಿಟಿವ್ ಆರ್ ನೆಗೆಟಿವ್ ಲೆಸನ್ಸ್ ಅಂತೂ ವೈ ಆಮ್ ಐ ಟೆಲಿಂಗ್ ಚೀಟ್, ಓಕೆ, ಟೀಚ್ ಮಾಡ್ತಾರೆ. ಓಕೆ, ಬಟ್ ಯಾ, ಅಟ್ರಾಕ್ಷನ್ ಇಸ್ ಗುಡ್, ಕನೆಕ್ಷನ್ ಇಸ್ ಗುಡ್, ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲಾಟ್. ಇನ್ನೂ ತುಂಬ ಥಿಂಗ್ಸ್ ಆಗೋ ಪಾಸಿಬಿಲಿಟಿ ಇದೆ. ಬಟ್ ಯಾ, ಇನ್ ಕೇಸ್ ಸೆಪ್ರೇಷನ್ ಇದ್ದೀರಾ, ಆಲ್ರೆಡಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ ಮೇ ಬಿ ಆಲ್ರೆಡಿ ಒಂದು ಜಡ್ಜ್ಮೆಂಟ್ ಬಂದಾಗಿದೆ ನಿಮಗೆ. ಯೂನಿವರ್ಸ್ ಇಸ್ ಎಕ್ಸ್ಪೆಕ್ಟಿಂಗ್ ಯು ಟು ರೆಸ್ಪೆಕ್ಟ್ ಆ ಒಂದು ಜಡ್ಜ್ಮೆಂಟ್ನ, ರೈಟ್? ಸೊ ಗ್ರೂಪ್ 2 ಹೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಸಮ್ ಕನೆಕ್ಷನ್ಸ್ ಏನು ಗೊತ್ತಾ, ಬರ್ತಾರೆ, ಅವರು ನಮ್ಮ ಲೈಫ್ ಲಾಂಗ್ ಇರೋದಕ್ಕೆ ಬಂದಿರಲ್ಲ, ಏನೋ ಒಂದು ಲೆಸನ್ ಟೀಚ್ ಮಾಡೋದಕ್ಕೆ ಬಂದಿರ್ತಾರೆ.
ಗುಡ್ ಆರ್ ಬ್ಯಾಡ್ ಲೆಸನ್ಸ್. ನಮ್ಮ ನೆಗೆಟಿವ್ ಟೈಮ್ಸಲ್ಲಿ ಬಂದಿರ್ತಾರೆ, ನಾವು ಚಾಲೆಂಜಿಂಗ್ ಸಿಚುವೇಶನ್ ಇರ್ಬೇಕಾದ್ರೆ ನಮಗೆ ಬೆಟರ್ ಫೀಲ್ ಮಾಡಿಸೋದಕ್ಕೆ ಬಂದಿರ್ತಾರೆ. ಅವರ ರೋಲ್ ಅಷ್ಟೇ ಆಗಿರುತ್ತೆ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಅವ್ರನ್ನ ಯೂನಿವರ್ಸ್ ನಮ್ಮ ಕಡೆ ಕಳಿಸಿರ್ತಾರೆ ವಿತ್ ಪ್ಲ್ಯಾನ್, ನಿಮ್ಗಿಷ್ಟೇ ಇಷ್ಟೇ ಮಾಡಬೇಕು. ರಿವರಿಂಗ್ ಮೈ ಪಾಯಿಂಟ್ ಅಲ್ವಾ? ಸೊ ಯಾ, ದ್ಯಾಟ್ಸ್ ದ ಮೆಸೇಜ್ ಗ್ರೂಪ್ ಟು. ಏನಂತ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗ್ತದೆ, ಅವರಿಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you, boy.